ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಹೆಸ್ಕಾಮ್ ಅಭ್ಯರ್ಥಿಗಳಿಗೆ ಮಾತ್ರ ಈ ವಿಡಿಯೋ. ಯಾಕಂತಂದರೆ ಪಾಪ ಅವ್ರಿಗೋಸ್ಕರ ನಾನು ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನ ಮಾಡ್ತಾಯಿಲ್ಲ. ಯಾಕಂತಂದರೆ ಈಗ ಇಡೀ KPTC ಎಲ್ಲ ತೆಗೆದುಕೊಂಡಾಗ ಸ್ನೇಹಿತರೆ, ನಮಗೆ ಎಲ್ಲದ್ರ ಬಗ್ಗೆ ಅಪ್ಡೇಟ್ ದೊರಕ್ತಾ ಇತ್ತು. ಒಂದು ಜಸ್ಕಾಮ್ದು ದೊರೀತಾ ಇರಲಿಲ್ಲ. ಯಾಕಂದರೆ ಜಸ್ಕಾಮ್ ಅವ್ರ ಕಾಲೇ ಕನೆಕ್ಟ್ ಆಗಿಲ್ಲ, ಒಂದು ಬಾರಿನೂ ಕನೆಕ್ಟ್ ಆಗಿಲ್ಲ. ಬಟ್ ಎಸ್ಕಾಮ್ದು ಆಗಿತ್ತು, ಕನೆಕ್ಟ್ ಆಗಿತ್ತು, ಮಾತಾಡಿದ್ವಿ. ಬಟ್ ಈಗ ನೀವು ಕಾಲ್ ಮಾಡಿದರೆ ಎಸ್ಕಾಮ್ಗೂ ಸಹ ಕನೆಕ್ಟ್ ಆಗ್ತಾಯಿಲ್ಲ, ನಂಬರೇ ಇನ್ವ್ಯಾಲಿಡ್ ಅಂತೇಳಿ ಬರ್ತಿದೆ. ಓಕೆ, ಹಾಗಾಗಿ ಈಗ ಜಸ್ಕಾಮ್ ರೀತಿಯೇ ಹೆಸ್ಕಾಮ್ ಪರಿಸ್ಥಿತಿಯು ಬಂದಿದೆ. ಹಂಗಂದರೆ ಯಾವುದೇ ಅಪ್ಡೇಟ್ಗಳು ನಮಗೆ ದೊರೀತಾ ಇಲ್ಲ. ಯಾಕೋ ಅವರು ಯಾವುದೇ ಒಂದು ಕಾಲ್ನ ಕನೆಕ್ಟೇ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಹೆಸ್ಕಾಮ್ಗೆ. ಓಕೆ, ಹಾಗಾಗಿ ಎಸ್ಕಾಮ್ನ ಪರಿಸ್ಥಿತಿ ಹೆಂಗಾಗಿಬಿಟ್ಟಿದೆ ಅಂತಂದರೆ, ಆ ಅಭ್ಯರ್ಥಿಗಳದ್ದು ಈಗ ಬೆಸ್ಕಾಮ್ದು ಹೇಳ್ತಾ ಇದ್ದೀವಿ, ಮೆಸ್ಕಾಮ್ದು ಹೇಳ್ತಿದ್ದೀವಿ ಅಪ್ಡೇಟ್. ಮೆಸ್ಕಾಮ್ದು ಒಂದು ಪ್ರೊಸೆಸ್ ಆದರೂ ನಡೀತಾ ಇದೆ, ಜಸ್ಕಾಮ್ ಸಹ ಒಂದು ಪ್ರೊಸೆಸ್ ಆದರೂ ನಡೀತಾ ಇದೆ. ನೆಕ್ಸ್ಟ್ ಇದು ಏನಪ್ಪ ಅಂತಂತಂದರೆ ಕೌನ್ಸ್ಲಿಂಗ್ ನಡೀತದೆ. ಓಕೆ, ಆ ಕೌನ್ಸ್ಲಿಂಗ್ ನಡೀತ ನಂತರ ಅವ್ರಿಗೆ ಆದೇಶ ಪ್ರತಿಯನ್ನು ಕೊಡೋದೊಂದೇ ಬಾಕಿ ಇದೆ. ಅದು ಪ್ರೊಸೆಸ್ ಆದರೂ ನಡೀತಾ ಇದೆ. ಇನ್ನು ಉಳಿದಂಥ ಬೆಸ್ಕಾಮ್ದು ರಿಸಲ್ಟ್ ಬರ್ತದೆ, ಅದ್ರ ಬಗ್ಗೆ ಬೆಳಗ್ಗೆ ವಿಡಿಯೋ ಬರ್ತದೆ. ಇನ್ನು ಉಳಿದಂಥ ಮೆಸ್ಕಾಮು ಅದ್ರದ್ದು ಸಹ ಪೇಚದು ಏನೋ ಮೆಡಿಕಲ್ ನಡೀತಾಯಿದೆ. ಬಟ್ ಈ ಎಸ್ಕಾಮ್ ಅವ್ರದ್ದು ಏನೂ ಇಲ್ಲ, ಅಪ್ಡೇಟೇ ಇಲ್ಲ. ಫಸ್ಟ್ ಆಫ್ ಆಲ್ ಆಗಿ ನಾವೀಗ ಅಪ್ಡೇಟ್ ನಾನು ತಿಳ್ಕೊಬೇಕಪ್ಪ ಅಂತಂದರೆ ಅವ್ರು ಕಾಲ್ ಕನೆಕ್ಟ್ ಆದರೆ ಮಾತ್ರ ಹೇಳಬಹುದು. ಓಕೆ, ಯಾವುದೇ ನಿಗಮದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಯಾರಾದರೂ ಅಭ್ಯರ್ಥಿಗಳು ಒಂದು ಕಾಲ್ ಮಾಡಿ ಅವ್ರು ಹೇಳಿದರೆ ಆಗಿರ್ಬೋದು, ಅಥವಾ ನಾನೇ ಸ್ವತಃ ಕಾಲ್ ಮಾಡಿ ಕೇಳಬೇಕಂದ್ರೆ ಅವ್ರ ನಂಬರ್ ಅದು ಕರೆಕ್ಟ್ ಆಗಬೇಕು. ಅದು ಬಿಟ್ಟು ನಮಗೆ ಯಾವುದೇ ರೀತಿಯಂಥ ಅಪ್ಡೇಟ್ ನಮಗೆ ಸಿಗಲಿಲ್ಲ ಅಂತಂದರೆ ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ. ಓಕೆ, ಹೆಂಗೆ ಹೇಳ್ರಿ ಇವಾಗ. ಓಕೆ, ಹಾಗಾಗಿ ಹೆಸ್ಕಾಮ್ದು ಯಾರಿಗೂ ಸಹ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಇನ್ನು ಮೆಡಿಕಲ್ ಇಷ್ಟೂ ಸಹ ಬಿಟ್ಟಿಲ್ಲ, ವೆಬ್ಸೈಟಲ್ಲಿ ನೋಡಿದರು. ಇನ್ನು ರಿಸಲ್ಟು ಯಾವ ಬರುತ್ತೋ ಗೊತ್ತಿಲ್ಲ. ಏನು ಚೆಸ್ಕಾಮ್ ರೀತಿ ಮಾಡ್ತಾರೋ ಅದು ಸಹ ಗೊತ್ತಿಲ್ಲ. ಚೆಸ್ಕಾಮ್ ಅವರು ಸಹ ಅಷ್ಟೇ, ಮೆಡಿಕಲ್ ಲಿಸ್ಟೇ ಬಿಟ್ಟಿಲ್ಲ. ಅವರು ಡೈರೆಕ್ಟಾಗಿ ಏನು ಮಾಡಿದರು, ರಿಸಲ್ಟೇ ಬಿಟ್ಬಿಟ್ರು. ಅದು 2-3 ತಿಂಗಳು ತೊಗೊಂಡ್ರು. ಬಟ್ ಅದೇ ರೀತಿಯಾಗಿ ಇವರು ಮಾಡ್ತಾರಾ ಎಂಬುದನ್ನು ನಾವು ಕಾದು ನೋಡಬೇಕು, ಬಿಟ್ಟು ಬೇರೆ ಏನು ಆಪ್ಷನ್ ಇಲ್ಲ ಸ್ನೇಹಿತರೆ. ಓಕೆ, ಅದಕ್ಕಾಗಿ ನಾನು ಮಾಡ್ತಾಯಿಲ್ಲ. ನೀವು ಮಾಡ್ತಾಯಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ವಿಡಿಯೋ, ಬಟ್ ಕಾರಣ ಬಂದ್ಬಿಟ್ಟು ಇದು. ಓಕೆ, ಬಟ್ ನಾನು ಟ್ರೈ ಮಾಡಿದ್ದೀನಿ ಸ್ನೇಹಿತರೆ, ಕಾಲ್ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಬೇಕಿದ್ರೆ ನಾನು ನಂಬರನ್ನು ಸಹ ಟೆಲಿಗ್ರಾಮ್ ಗ್ರೂಪಲ್ಲಿ ನಾಳೆ ಬೆಳಗ್ಗೆ ಅಥವಾ ಇವತ್ತು ಹಾಕ್ತೀನಿ, ನೋಡಿ. ಓಕೆ, ನೀವು ಎಸ್ಕಾಮ್ಗೆ ನೀವು ಸಹ ಕಾಲ್ ಮಾಡಿ, ಆವಾಗ ಕನೆಕ್ಟ್ ಆಯಿತು ಅಂದರೆ ನೀವು ಸಹ ಇನ್ಫಾರ್ಮೇಷನ್ ನೀಡಿ. ನಾನು ಸಹ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಕನೆಕ್ಟೇ ಆಗ್ತಾಯಿಲ್ಲ ನಂಬರು. ಓಕೆ, ಹಾಗಾಗಿ ನಾನು ಎಕ್ಸ್ಪೆಕ್ಟೆಡಾಗಿ ಹೇಳ್ಬೋದು ಅಷ್ಟೇ. ಎಕ್ಸ್ಪೆಕ್ಟೆಡಾಗಿ ಹೇಳೋದಾದರೆ ಮಾರ್ಚಲ್ಲೇ ರಿಸಲ್ಟ್ ಬರ್ತದೆ. ಯಾಕಂದರೆ ಈಗ ಉಳಿದಿರುವಂಥದ್ದು ಬಾಕಿ ಏನಪ್ಪ ಅಂತಂದರೆ, ಈಗ ಪ್ರೆಸೆಂಟ್ ಜನವರಿಯಲ್ಲಿ ಮೆಡಿಕಲ್ ಮಾಡಬೇಕು ಅಂತಂದ್ರೂ ಅವ್ರದ್ದು ಏನು ನಡೀತಾ ಇದೆ ಅಂತಂದರೆ, ನಿಮ್ಮದು ಮೆಸ್ಕಾಮ್ ನಡೀತಾ ಇದೆ. ಹಾಗಾಗಿ ಮೆಡಿಕಲ್ಲು ಸ್ವಲ್ಪ ಜನವರಿಯಿಂದ ಸ್ಟಾರ್ಟಾಗಿ ಫೆಬ್ರವರಿವರೆಗೂ ನಡಿಬೋದು ಎಕ್ಸ್ಪೆಕ್ಟೆಡಾಗಿ ಹೇಳೋದಾದರೆ. ಇನ್ನು ರಿಸಲ್ಟ್ ಬಂದರೆ ಮಾರ್ಚಲ್ಲಿ ಬರ್ತದೆ. ಓಕೆ, ಎಕ್ಸ್ಪೆಕ್ಟೆಡಾಗಿ ಹೆಸ್ಕಾಮ್ದು ಹೇಳೋದಾದರೆ ಇಷ್ಟು ಮಾತ್ರ ಹೇಳಬಲ್ಲೆ. ಅದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕಂತಂದರೆ ಅದು ಕಾಲ್ ಕನೆಕ್ಟ್ ಆಗ್ತಾಯಿಲ್ಲ. ಕನೆಕ್ಟ್ ಆದರೆ ಮಾತ್ರ ನಾನು 100% ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ ಸ್ನೇಹಿತರೆ. ಇನ್ನೂ ನಿಮ್ಗೆ ಏನಾದರೂ ಕಟ್ ಆಫ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಮತ್ತೊಮ್ಮೆ ಮಾಡಂದರೂ ಸಹ ಮಾಡ್ತೀನಿ, ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ನೆಮ್ಮದಿಗೋಸ್ಕರ. ಅದರ ಬಗ್ಗೆ ನೀವು ಏನಂತೀರಾ ಎಂಬುದನ್ನು ಕಾಮೆಂಟ್ ಮಾಡಿ ಅಂದರೆ ನಾನು ಖಂಡಿತವಾಗಿಯೂ ಮತ್ತೆ 2-3 ದಿನದಲ್ಲಿ ಒಂದು ಸೇಫ್ ಸ್ಕೋರು ಒಂದದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಿಸಿಕಲ್ ಎಷ್ಟು ಜನ ಪಾಸ್ ಆಗಿರ್ಬೋದು, ಎಕ್ಸ್ಪೆಕ್ಟೆಡಾಗಿ ಎಷ್ಟು ನಿಲ್ಬೋದು ಕಟ್ ಆಫ್ ಎಂಬುದನ್ನು ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದು ಮಾಡಿ ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ, ಖಂಡಿತವಾಗಿ ಮಾಡೋಣ ಸ್ನೇಹಿತರೆ. ಇದು ನಿಮ್ಮ ಎಸ್ಕಾಮ್ ಅವರಿಗೋಸ್ಕರ ಮಾಡಿರುವಂಥ ಒಂದು ವಿಡಿಯೋ. ಹಾಗಾಗಿ ಪ್ರತಿಯೊಬ್ಬ ಎಸ್ಕಾಮ್ ಅಭ್ಯರ್ಥಿಯು ಸಹ ಏನು ಮಾಡಿ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೊಬ್ಬ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿದೆ. ನಾವು ಥ್ಯಾಂಕ್ಸ್ ಫಾರ್ ವಾಚಿಂಗ್.